ಗಾಯ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು 8ನೇ ತರಗತಿಯ ವಿಷಯ ಸಮಾಜ ವಿಜ್ಞಾನ ಅಧ್ಯಾಯ 3 ಸಿಂಧೂ ಸರಸ್ವತಿ ನಾಗರಿಕತೆ ಈ ಅಭ್ಯಾಸದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಋಗ್ವೇದವು ಇಂದಿಗೆ ಎಷ್ಟು ವರ್ಷ ಹಿಂದಿನದು? ಉತ್ತರ: ಋಗ್ವೇದವು ಇಂದಿಗೆ ಸಾಮಾನ್ಯ ಶಕೆ ಪೂರ್ವ 300 ವರ್ಷ ಹಿಂದಿನದು. 2. ಸಪ್ತ ಸಿಂಧುಗಳು ಯಾವುವು? ಸಪ್ತ ಸಿಂಧುಗಳು ಸಿಂಧೂ, ವಿತಸ್ತ, ಅಸಿಗ್ನಿ, ಪರುಷ್ಟ, ವಿಪಾಶ, ಶತ್ರುದಿ, ಸರಸ್ವತಿ ನದಿ. 3. ಕಾಲಿಬಂಗನ್ ಪ್ರದೇಶದಲ್ಲಿ ಸಿಂಧೂ ನಾಗರಿಕತೆ ಯಾವ ವರ್ಷದಲ್ಲಿ ಪತ್ತೆಯಾಯಿತು? ಕಾಲಿಬಂಗನ್ ಪ್ರದೇಶದಲ್ಲಿ ಸಿಂಧೂ ನಾಗರಿಕತೆ 1917 ವರ್ಷದಲ್ಲಿ ಪತ್ತೆಯಾಯಿತು. 4. ಹರಪ್ಪದಲ್ಲಿ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಯಾವ ವರ್ಷ ಪತ್ತೆಯಾದವು? ಹರಪ್ಪದಲ್ಲಿ ಪ್ರಾಚೀನ ನಾಗರಿಕತೆಯ ಕುರುಹುಗಳು 1921ರಲ್ಲಿ ಪತ್ತೆಯಾದವು. 5. ಸಿಂಧೂ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂದಿರುವ ಚಿಹ್ನೆಗಳು ಯಾವುವು? ಸಿಂಧೂ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂದಿರುವ ಚಿಹ್ನೆಗಳು ವೃಷಭ, ಅಶ್ವತ್ಥದ ಎಲೆ, ಯೋಗದ ವಿವಿಧ ಆಸನಗಳು, ಪಶುಪತಿ, ಹಿನಿಲು ಬಸವ ಇತ್ಯಾದಿ. 6. ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಯಾವುದಾಗಿತ್ತು? ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಲೋಥಾಲ್. 7. ಆಗ ಇದ್ದ ಬುಡಕಟ್ಟನ್ನು ಪಟ್ಟಿ ಮಾಡಿ. ಆಗ ಇದ್ದ ಬುಡಕಟ್ಟುಗಳು ಭರತ, ಪುರು, ಆಣು, ದ್ರುಹ, ತುರ್ವಶ, ಯದು. 8. ಯಾವ ತಾಣದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇತ್ತು? ಧೋಲಾವೀರ ತಾಣದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇತ್ತು. 9. ಆರ್ಯರ ಆಗಮದ ಸಿದ್ಧಾಂತವನ್ನು ತಪ್ಪೆಂದು ಹೇಳಿದವರು ಯಾರು? ಆರ್ಯರ ಆಗಮದ ಸಿದ್ಧಾಂತವನ್ನು ತಪ್ಪೆಂದು ಹೇಳಿದವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 10. ಸಿಂಧೂ ಸರಸ್ವತಿ ನಾಗರಿಕತೆಯ ನಗರಗಳ ಉದ್ದಳತೆಗಳು ಯಾವ ಗ್ರಂಥಗಳ ಉಲ್ಲೇಖಗಳಿಗೆ ಹೊಂದಿಕೊಳ್ಳುತ್ತವೆ? ಸಿಂಧೂ ಸರಸ್ವತಿ ನಾಗರಿಕತೆಯ ನಗರಗಳ ಉದ್ದಳತೆಗಳು ವೈದಿಕ ಗ್ರಂಥಗಳ ಉಲ್ಲೇಖಗಳಿಗೆ ಹೊಂದಿಕೊಳ್ಳುತ್ತವೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 11. ಸಿಂಧೂ ಸರಸ್ವತಿ ನಾಗರಿಕತೆಯ ಕುರುಹುಗಳು ಹೇಗೆ ಪತ್ತೆಯಾದವು? ಪ್ರಾಚೀನ ತಾಣಗಳು, ನಗರಗಳು ಉತ್ಖನನದ ಮೂಲಕ ದೊರೆತಿವೆ. ಪಂಜಾಬಿನ ಸಿಂಧೂ ಕಣಿವೆ ಪ್ರದೇಶದಲ್ಲಿನ ರೈಲಿನ ಹಳಿಗಳನ್ನು ಜೋಡಿಸುವಾಗ ಅಲ್ಲಿಯ ತಜ್ಞರು ಹರಪ್ಪ ಪ್ರಾಚೀನ ನೆಲೆಗಳ ಪತ್ತೆ ಹಚ್ಚಿದರು. ಇಲ್ಲಿ ಹುದುಗಿ ಹೋಗಿದ್ದ ಅನೇಕ ಕಟ್ಟಡಗಳು ಪತ್ತೆಯಾದವು. ಪ್ರಾಕ್ತನ ಶಾಸ್ತ್ರ ಸಂಶೋಧನೆಯಿಂದ ಇನ್ನೊಂದು ಹರಪ್ಪ ನಾಗರಿಕತೆಯೆಂದು ಕರೆಯಲಾಯಿತು. 1917ರಲ್ಲಿ ಕಾಲಿಬಂಗನ್ ಎಂಬ ಪ್ರಾಚೀನ ನಗರ ಪತ್ತೆಯಾಗಿತ್ತು. 12. ಸಿಂಧೂ ಸರಸ್ವತಿ ನಾಗರಿಕತೆಯ ಉತ್ಖನನದಲ್ಲಿ ಯಾವ್ಯಾವ ವಸ್ತುಗಳು ಸಿಕ್ಕಿವೆ? ಸಿಂಧೂ ಸರಸ್ವತಿ ನಾಗರಿಕತೆಯ ಉತ್ಖನನದ ವಸ್ತುಗಳು: ನರ್ತಕಿಯ ಲೋಹದ ಮೂರ್ತಿ, ಪುರುಷ ಮುಂಡದ ಶಿಲಾಮೂರ್ತಿ, ಸಿಂಧೂ ಲಿಪಿ, ಸ್ವಸ್ತಿಕ ಮುದ್ರೆ. ಬೆಂಕಿಯ ಒಲೆಗಳು, ವಿವಿಧ ಚಿತ್ತಾರದ ಮಡಿಕೆಗಳು, ಲೋಹಗಳಿಂದ ಶಂಖ ಮತ್ತಿತರ ಪದಾರ್ಥಗಳ ನಿರ್ಮಿಸಿದ ಬಳೆಗಳು, ಸ್ತ್ರೀಯರ ಮೂರ್ತಿಗಳು, ಬಾವಿಗಳು, ಲೋಹ ಹಾಗೂ ಬೆಲೆಬಾಳುವ ಹರಳುಗಳು, ಮಣಿಗಳು ಮತ್ತು ಮುದ್ರೆಗಳು ಇತ್ಯಾದಿ. 13. ಈ ನಾಗರಿಕತೆಯ ಸ್ಥಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು? ಮೊಹೆಂಜೊದಾರೊವಿನಲ್ಲಿ ಇಟ್ಟಿಗೆಗಳಿಂದ ಒಂದು ಸ್ಥಾನದ ಕೊಳವನ್ನು ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ. ಇದರ 2 ಕಡೆಗೆ ಇಳಿಯುವ ಮೆಟ್ಟಲುಗಳಿವೆ. ಸುತ್ತಲೂ ಕೊಠಡಿಗಳಿವೆ. ಬಹುಶಃ ಇದರ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ಬಳಿಕ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು. 14. ಅವರು ಯಾವ್ಯಾವ ಲೋಹಗಳನ್ನು ಬಳಸುತ್ತಿದ್ದರು? ಅವುಗಳ ಕುರುಹುಗಳು ಏನು? ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಬಳಸುತ್ತಿದ್ದ ಲೋಹಗಳು
ತಾಮ್ರ ಇದರ ಕುರುಹು ಬಲೂಚಿಸ್ತಾನ್, ರಾಜಸ್ಥಾನ್ ಮೊದಲಾದೆಡೆಗಳಲ್ಲಿ ದೊರೆತಿವೆ. ಕಂಚು ಇದರ ಕುರುಹುಗಳು ನಮ್ಮ ದೇಶದಲ್ಲಿ ಕೆಲವು ಸ್ಥಳಗಳಲ್ಲಿ ದೊರೆತಿವೆ. ಆರ್ಯ ದ್ರಾವಿಡ ಮಿಥ್ಯೆಯನ್ನು ಯಾರು ಸೃಷ್ಟಿಸಿದರು? ಆರ್ಯ ದ್ರಾವಿಡ ಮಿಥ್ಯೆಯನ್ನು ಸೃಷ್ಟಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. 16. ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ. ಹರಪ್ಪದಲ್ಲಿ ನಗರಗಳಲ್ಲಿ ಪಶ್ಚಿಮ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿ ಇದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಎಂದಿದ್ದಾರೆ. ಪೂರ್ವದ ಭಾಗವು ವಿಶಾಲವಾಗಿದ್ದು ತಗ್ಗಿನ ಪ್ರದೇಶದಲ್ಲಿ ಇರುತ್ತದೆ. ಇದನ್ನು ಕೆಳಗಿನ ಗ್ರಾಮ ಎನ್ನುತ್ತಾರೆ. ಪ್ರತಿಯೊಂದು ಭಾಗದ ಸುಟ್ಟ ಇಟ್ಟಿಗೆಗಳು ಗೋಡೆಯನ್ನು ಕಟ್ಟಿರುವುದು ಕಂಡುಬರುತ್ತದೆ. ಇಟ್ಟಿಗೆಗಳನ್ನು ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸಿದ್ದರಿಂದ ಗೋಡೆಯು ಹೆಚ್ಚು ಭದ್ರವಾಗಿತ್ತು. ಸುಟ್ಟ ಇಟ್ಟಿಗೆಗಳ ಬಳಕೆ ಆ ಸಂಸ್ಕೃತಿಯನ್ನು ಸೂಚಿಸುತ್ತಿದೆ. ಮೊಹೆಂಜೊದಾರೊದಲ್ಲಿ ಒಂದು ಸ್ಥಾನದ ಕೊಳವನ್ನು ಇಟ್ಟಿಗೆಯಿಂದ ಕಟ್ಟಲಾಗಿದೆ. ಇದರ 2 ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದು ಸುತ್ತಲೂ ಕೊಠಡಿಗಳಿವೆ. ಇದರಿಂದ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು. 17. ಸಿಂಧೂ ಸರಸ್ವತಿ ನಾಗರಿಕತೆಯ ಕುರುಹುಗಳು ವೈದಿಕ ಪರಂಪರೆಯ ಅವಿಚ್ಛಿನ್ನತೆಯನ್ನು ತೋರಿಸುತ್ತವೆ. ಹೇಗೆ ಎಂಬುದನ್ನು ವಿವರಿಸಿ. ಮುದ್ರೆಗಳ ಮೇಲೆ ಇನ್ನೂ ಅಜ್ಞಾತವಾಗಿ ಉಳಿದಿರುವ ಲಿಪಿ ಬರಹ ಕಂಡುಬರುತ್ತದೆ. ಮುದ್ರೆಗಳ ಮೇಲೆ ಮೂಡಿರುವ ಚಿತ್ರಗಳು ಪೈಕಿ ವೃಷಭ ಪ್ರಮುಖವಾಗಿದೆ. ಮುಖ್ಯ ಚಿತ್ರ ಅಶ್ವತ್ಥದ ಎಲೆಯದ್ದು ಅತ್ಯಂತ ಪ್ರಮುಖವಾದ ಮುದ್ರೆಯಾಗಿದೆ. ಯೋಗದ ವಿವಿಧ ಆಸನಗಳನ್ನು, ನಮಸ್ಕಾರ ಮುದ್ರೆಯನ್ನು ತೆಳೆದಿರುವ ಅನೇಕ ಮೂರ್ತಿಗಳು ದೊರೆತಿವೆ. ಶಿವನ ವಾಹನವಾಗಿ, ಧರ್ಮದ ಪ್ರತೀಕವಾಗಿ ನಿಲ್ಲುವ ವೃಷಭ ಜಗದ ವೃಕ್ಷ ಎಂದು ಪ್ರಸಿದ್ಧವಾದ ಅಶ್ವತ್ಥದ ಎಲೆಯಾಗಿದೆ. ವೈದಿಕ ದರ್ಶನಗಳಲ್ಲಿ ಒಂದಾದ ಯೋಗವೇ ಮೊದಲ ಸಂಗತಿಗಳು ವೈದಿಕ ಪರಂಪರೆಯ ಅವಿಚ್ಛಿನ್ನತೆಯನ್ನು ತೋರಿಸುತ್ತವೆ. 18. ವೇದಕಾಲದ ಸಮಾಜ ವ್ಯವಸ್ಥೆ ಹೇಗಿತ್ತು? ವೇದಕಾಲದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ವರ್ಣಗಳಿದ್ದವು. ವಿದ್ಯೆಯ ಕಲಿಕೆ ಮತ್ತು ಕಲಿಸುವಿಕೆಗಳಲ್ಲಿ ಪ್ರಧಾನವಾಗಿ ತೊಡಗಿದ್ದರು. ಬ್ರಾಹ್ಮಣರಾದರೂ ಪಾಲನೆ ಮತ್ತು ರಕ್ಷಣೆಗಳ ಬಾಧ್ಯತೆ ಹೊತ್ತವರು ಕ್ಷತ್ರಿಯರು. ಸಾಮಾನ್ಯ ಜನರನ್ನು ವೈಶ್ಯ ಎಂದು ಕರೆಯಲಾಗುತ್ತಿತ್ತು. ವ್ಯಾಪಾರ ವಾಣಿಜ್ಯಗಳಲ್ಲಿ ತೊಡಗಿದ್ದ ವೈಶ್ಯರು ಹಾಗೂ ಎಲ್ಲ ಹಂತಗಳಲ್ಲಿ ದುಡಿಯುವ ತೊಡಗಿದ್ದ ವೈಶ್ಯರು ಶೂದ್ರರು ಮಿಕ್ಕೆರಡು ವರ್ಣದವರು. ಆಳ್ವಿಕೆಯಲ್ಲಿ ಸೂಕ್ತ ಸಲಹೆ ನೀಡುವ ಸಭಾ ಮತ್ತು ಸಮಿತಿ ಎಂಬ ವ್ಯವಸ್ಥೆಗಳು ಇದ್ದವು. ಸಭೆಯು ಅನೇಕ ಜನಪ್ರತಿನಿಧಿಗಳನ್ನು ಹೊಂದಿದ್ದರೆ ಸಮಿತಿಯು ನಿರ್ದಿಷ್ಟವಾದ ಕೆಲವು ತಜ್ಞರನ್ನು ಹೊಂದಿರುತ್ತಿತ್ತು. ಪುರೋಹಿತ, ಸೇನಾನಿ, ಗ್ರಾಮನಿ ಮೊದಲಾದವರು ರಾಜ್ಯಭಾರದಲ್ಲಿ ನೆರವಾಗುತ್ತಿದ್ದರು. 19. ವೇದಕಾಲದ ಕೃಷಿ ಮತ್ತು ವ್ಯಾಪಾರಗಳ ಬದುಕು ಹೇಗಿತ್ತು? ಇರಾನಿನ ಸಾಗುವ ಮಾರ್ಗವಾದ ಬೋಲಸ್ ಪಾಸಿನ ಫಲವತ್ತಾದ ಮೈದಾನದ ಸಮೀಪದಲ್ಲಿ ಮೆಹರ್ಗರ್ ಎಂಬ ನೆಲೆಯಿದೆ. ಇಲ್ಲಿ ಜನ ಬಾರ್ಲಿ ಮತ್ತು ಗೋಧಿಯನ್ನು ಬೆಳೆಯುತ್ತಿದ್ದರು. ಇದರ ಜೊತೆಗೆ ಕುರಿ ಮತ್ತು ಮೇಕೆಗಳನ್ನು ಸಾಕುತ್ತಿದ್ದರು. ಇವರ ಕೆಲವು 4 ಹಾಗೂ ಹೆಚ್ಚಿನ ಕೊಠಡಿಗಳನ್ನು ಹೊಂದಿದ್ದರು. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾ ಮ್ಯಾಮ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.